ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಬನ್ನಿ ಇವತ್ತು ನ್ಯೂ ಇಯರ್ ಮಾಡಿದಂಥ ಮತ್ತೊಂದು ರೆಸಿಪಿ ಚಿಕನ್ ಟಿಕ್ಕಾ ಹೇಗೆ ಮಾಡಿದೆ ಅಂತೇಳಿ ನೋಡ್ಕೊಂಬರೋಣ. ಇಲ್ಲಿಗೆ ನಾನು ಚಿಕನ್ ಟಿಕ್ಕಾ ಮಾಡೋದಕ್ಕೆ ಸ್ಟಾರ್ ಇಂಗ್ರೀಡಿಯೆಂಟ್ನ ಬಳಸ್ಬಿಡ್ತೇನೆ. ಅದೇ ಪೆರಿ ಪೆರಿ ಮಸಾಲ. ಸರಿನಾ? ಈ ಪೆರಿ ಪೆರಿ ಮಸಾಲ ಒಂದಿದ್ರೆ ನೀವು ಚಿಕನ್ ಪೆರಿ ಪೆರಿನೂ ಮಾಡ್ಕೋಬೋದು, ಜೊತೆಗೆ ಟಿಕ್ಕಾಗೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರ್ಡ್ ಹಾಕ್ಕೊಂಡಿದ್ದೀನಿ, ಹಾಗೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೋಣ, ಒಂದು ಅರ್ಧ ಅಥವಾ ಒಂದು ಲಿಂಬೆಹಣ್ಣನ್ನು ನೀವು ಸೇರಿಸ್ಕೊಳ್ಳಿ. ನಿಮ್ಮ ಚಿಕನ್ ಎಷ್ಟಿದೆ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಹಾಗೆ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ಕೊಳ್ತಾ ಇದ್ದೀನಿ, ಆರಿಗ್ಯಾನೋ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಸ್ಮೆಲ್ನ ಕೂಡ ಒಳ್ಳೆ ಎನ್ಹಾನ್ಸ್ ಮಾಡುತ್ತೆ. ಜೊತೆಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಚಮಚ, ಅದಕ್ಕಿಂತ ಜಾಸ್ತಿನೂ ಹಾಕ್ಕೊಳ್ಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಆ್ಯಡ್ ಮಾಡ್ತಾ ಇರೋದು ಚಿಕನ್ ನಾನಿಲ್ಲಿ ಸುಮಾರು 1.5 kg ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಇಷ್ಟು ಮಸಾಲಾನ ನಾನು ಪ್ರಿಪೇರ್ ಮಾಡ್ಕೊಂಡಿರೋದು. ನೀವು ಚಿಕನ್ ಎಷ್ಟು ತೊಗೊಂಡಿದ್ದೀರಾ ಅದ್ರ ಪ್ರಮಾಣವಾಗಿ ನೀವು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಬೇಕು. ಸರಿನಾ? ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈ ಸ್ಟೇಜಲ್ಲಿ ನಾನೇನು ಮಾಡ್ತೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ, ಬಟ್ ಉಪ್ಪು ನೋಡಿಬಿಟ್ಟು ನೀವು ಸಾಲ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಮತ್ತೆ ಒಂದು ಸ್ವಲ್ಪ ಪೆರಿ ಪೆರಿ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ನೀವು ಇದನ್ನು ಕಲಿಸ್ಕೋಬೇಕು. ಇಲ್ಲಿಗೆ ನಮ್ಮ ಚಿಕನ್ ಟಿಕ್ಕಾ ಮಸಾಲ ರೆಡಿ ಆಯಿತು. ಇದನ್ನು ನಾವು ನಮ್ಮ ಸ್ಟಿಕ್ಗೆ ಅಥವಾ ಬ್ಯಾಂಬೂ ಸ್ಟಿಕ್ ಏನು ಬರುತ್ತೆ ಅದಕ್ಕೆ ಚೆನ್ನಾಗಿ ಇದೇ ಥರ ಟಿಕ್ಕಾ ಟೈಪಲ್ಲಿ ಸುರ್ಕೊಳ್ಬೇಕು. ನೀವು ವಿತ್ ಸ್ಕಿನ್, ವಿತೌಟ್ ಸ್ಕಿನ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಮಾಡಿಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ರೆ ರೆಡಿಯಾಗೋಗ್ಬಿಡುತ್ತೆ. ಈ ಪಾಟದು ಲಿಂಕ್ ಬೇಕಾದರೆ ಹೇಳಿ, ನಾನು ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕೆಂಡದಲ್ಲಿ ಸುಟ್ಟು ತಿನ್ನೋಕ್ಕೆ ಟಿಕ್ಕಾ ತುಂಬಾ ಚೆನ್ನಾಗಿರುತ್ತೆ. ನೀವು ತವಾದಲ್ಲೂ ಕೂಡ ಟ್ರೈ ಮಾಡ್ಬೋದು. ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇದು ನನ್ನ ನ್ಯೂ ಇಯರ್ನ ಲಾಸ್ಟ್ ರೆಸಿಪಿ. ಇನ್ಯಾವುದು ನಾನು ಶೂಟ್ ಮಾಡಿಲ್ಲ, ಎಲ್ಲ ನಾರ್ಮಲ್ ಆಗಿತ್ತು. ಹಾಗಿದ್ರೆ ಇದೇ ಥರದ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಧನ್ಯವಾದಗಳು ವೀಕ್ಷಕರೇ.